ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೊಟ್ಟೆ ಕೋಳಿ ಫ್ರೈ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಸಾಂಬಾರು ಮಾಡ್ತಾರೆ. ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಬೇಗನೆ ನಾಟಿ ಸ್ಟೈಲಲ್ಲಿ ಮಾಡ್ಕೊಳ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಕೋಳಿ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಮಸಾಲೆ ರುಬ್ಕೊಳ್ಬೇಕು. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಒಂದು 3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಒಂದು 2 ಗಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಶುಂಠಿ ಒಂದು 2 ಗಡ್ಡೆಯಷ್ಟು ತೊಗೊಂಡಿದ್ದೀನಿ. ನಾನು ತೆಂಗಿನಕಾಯಿನ ಒಂದು 4 ಇಂಚಷ್ಟು ತೊಗೊಂಡಿದ್ದೀನಿ, ಹಾಗೆ ಪುದೀನನ ಒಂದು ಅರ್ಧ ಕೈ ಹಿಡಿ, ಕೊತ್ತಂಬರಿ ಒಂದು ಅರ್ಧ ಕೈ ಹಿಡಿ ತೊಗೊಂಡಿದ್ದೀನಿ. ಹಾಗೆ ಮಸಾಲೆಯಲ್ಲಿ 2 ಚಕ್ಕೆ, 3 ಲವಂಗ, 1 ಏಲಕ್ಕಿ, 3 ಮೆಣಸು ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು ಮಸಾಲೆ ರುಬ್ಕೊಳ್ಳೋಕ್ಕೆ. ಇಷ್ಟನ್ನು ನೀಟಾಗಿ ಒಂದು ಸಲ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಚಿಕನ್ ಫ್ರೈಗೆ ಜಾಸ್ತಿ ಮಸಾಲೆ ಬೇಕಾಗಲ್ಲ, ಹಾಗಾಗಿ ಒಂದು ಸಿಂಪಲಾಗಿ ಈ ಥರ ಮಸಾಲೆ ರುಬ್ಕೊಂಡು ಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮಸಾಲೆ ರುಬ್ಕೊಂಡಾದಮೇಲೆ ಒಂದು ಕುಕ್ಕರಲ್ಲಿ ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಆಯಿಲ್ ಸ್ವಲ್ಪ ಕಡಿಮೆ ಬೇಕು, ನಮ್ಗೆ ಇಷ್ಟ ಆಗೋಲ್ಲ ಅನ್ನೋ ಹಾಗಿದ್ರೆ ನೀವು ಕಡಿಮೆ ಬೇಕಾದರೆ ಹಾಕ್ಕೊಳ್ಬೋದು. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕುಕ್ಕರ್ ಚೆನ್ನಾಗಿ ಕಾದಿರಬೇಕು, ಆವಾಗ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲು ಹಾಕಿದ ತಕ್ಷಣ ಚೆನ್ನಾಗಿ ಕಾಯಬೇಕು. ಅಲ್ಲಿ ತನಕ ನಾವು ಕಾಯ್ಕೊಂಡಾದಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಈ ಥರ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅರಿಶಿನ ಹಾಕೋದ್ರಿಂದ ಒಂದೊಳ್ಳೆ ರುಚಿ ಕೊಡುತ್ತೆ, ಹಾಗೆ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ಈ ಥರ ಬಾಡಿದ್ಮೇಲೆ ನಾನು ಒಂದು 3/4 kgಯಷ್ಟು ಚಿಕನ್ ತೊಗೊಂಡಿದ್ದೆ, ಮೊಟ್ಟೆ ಕೋಳಿ ಚಿಕನ್ನ. ಅದನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ನೀಟಾಗಿ ನೀರು ಇಲ್ದಾದ್ಮೇಲೆ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೊಟ್ಟೆನ ನಾನು ಈಗಲೇ ಹಾಕ್ಕೊಳ್ತಾ ಇಲ್ಲ, ನಾನು ಹೇಳ್ತೀನಿ ಆವಾಗ ಹಾಕ್ಕೊಳ್ಳಿ. ಈ ಥರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು. ಈಗ ನಾನು 1-2 ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಕೂಡ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಮೀಡಿಯಮ್ ಆಗಿರಬೇಕು, ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ನಾನು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಮೊದಲೇ ಹಾಕಿದರೆ ಒಡೆದೋದೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕನ್ ಸಾಫ್ಟ್ ಆದಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಮೊಟ್ಟೆ ಮತ್ತು ಲಿವರ್ನ. ಈಗ ಹಾಕ್ಕೊಂಡಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಯಾಕೆಂದರೆ ಮೊಟ್ಟೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಮೊಟ್ಟೆ ಒಡೆಯಲಿರೋ ಥರ ನೋಡ್ಕೊಳ್ಳಿ. ಈಗ ಮೊಟ್ಟೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಕಲರ್ ಚೇಂಜ್ ಆಗ್ತಿದೆ ಅಂತಂದಾಗ ನಾನೊಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಚಿಕ್ಕ ಸ್ಪೂನ್ ಇದೆ, ಹಾಗಾಗಿ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಏನಾದರೂ ದೊಡ್ಡ ಸ್ಪೂನ್ ಯೂಸ್ ಮಾಡ್ತೀರಾ ಅಂತಂದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚಿಕನೆಲ್ಲ ಸ್ವಲ್ಪ ಸಾಫ್ಟ್ ಆಗ್ತಿದೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತಂದಾಗ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಆವಾಗಲೇ ರುಬ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕ್ಕೊಳ್ತೀನಿ. ಮಸಾಲೆ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಸೇಫ್ ಹಾಕಿದ್ರೂ ಮೊಟ್ಟೆ ಒಡೆದೋಗುತ್ತೆ, ಹಾಗಾಗಿ ನಾನು ಫಸ್ಟೇ ಹಾಕಲಿಲ್ಲ. ಈಗ ರುಬ್ಬಿರೋಂಥ ಮಸಾಲೆ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಯಿಲ್ ಬಿಡೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಸ್ವಲ್ಪನೇ ಆಯಿಲ್ ಬಿಡ್ತಾ ಇದೆ ಅಂತ ಅಂದಾಗ ಈಗ ನಾವು ಸ್ಪೈಸಸ್ ಪೌಡ್ರ್ ಹಾಕ್ಕೊಳ್ಬೇಕಾಗುತ್ತೆ. 1.5 ಚಮಚ ಚಿಲ್ಲಿ ಪೌಡರ್, 1.5 ಚಮಚ ಧನಿಯಾ ಪೌಡರ್, 1 ಚಮಚ ಗರಂ ಮಸಾಲ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಪೌಡ್ರೆಲ್ಲ ಹಾಕಿದ್ಮೇಲೆ ಗರಂ ಮಸಾಲ ಮಿಕ್ಸ್ ಮಾಡಬೇಡಿ, ಯಾಕೆಂದರೆ ಮೇನ್ ಟೇಸ್ಟ್ ಅದರಲ್ಲೇ ಇರುತ್ತೆ. ಹಾಗಾಗಿ ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ, ಚಿಕನಿಗೆಲ್ಲ ಒಂದೋ ಥರ. ಈ ಥರ ಸ್ವಲ್ಪ ಮಿಕ್ಸ್ ಆಗ್ತಿದೆ ಅಂತ ಅಂದಾಗ ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ನಲ್ವ, ಅದರಲ್ಲೇ ಸ್ವಲ್ಪ ಮಸಾಲೆ ಉಳಿದಿರುತ್ತೆ ಅಂತೇಳ್ಬಿಟ್ಟು 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಗ್ರೇವಿ ಥರ ಬಂದು ಈ ಥರ ಕುದೀತಿದೆ ಅಂತ ಅಂದಾಗ ನಾನು 2 ಟೊಮೊಟೊನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಮೀಡಿಯಮ್ ಸೈಜ್ 2 ಟೊಮೊಟೊನ ಇಲ್ಲಿ ಬಳಸ್ಕೊಂಡಿದ್ದೀನಿ. ಅದನ್ನ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅದೇ ಜಾರಲ್ಲಿ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಟೊಮೊಟೊ ಪೇಸ್ಟ್ ಸ್ವಲ್ಪ ಉಳಿದಿರುತ್ತಲ್ಲ, ಹಾಗಾಗಿ ಒಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಟೈಮಲ್ಲೇ ನೀವು ಉಪ್ಪು, ಹುಳಿ, ಖಾರ ಏನು ಕಡಿಮೆ ಇರುತ್ತೆ, ಏನು ಜಾಸ್ತಿ ಇರುತ್ತೆ ಅಂತ ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಈಗ ಒಂದು 5ರಿಂದ 6 ವಿಸಲ್ ಕೂಗಿಸ್ಕೊಳ್ತೀನಿ. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು, ಆವಾಗಲೇ ರುಚಿ ಜಾಸ್ತಿ. ಹಾಗಾಗಿ ನಾನು ಒಂದು 5ರಿಂದ 6 ವಿಸಲ್ನ ಕೂಗಿಸ್ಕೊಳ್ತೀನಿ. ಈಗ ವಿಸಲ್ ಕೂಗಿದೆ. ಈಗ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನೋಡಿ ನೀವೇ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೈ ಅಂತ ಹೇಳ್ಬಿಟ್ಟು.
ಅದು ಅಲ್ಲದೆ ಚಿಕನಲ್ಲೂ ಸ್ವಲ್ಪ ಅದೇನೋ ನೆನ ಅಂತ ಇರುತ್ತಲ್ಲ ಕೊಬ್ಬಿನಂಶ, ಅದು ಕೂಡ ಬಿಟ್ಕೊಂಡಿರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ನೋಡಿ ಗ್ರೇವಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ. ನಾನು ಸರ್ವ್ ಮಾಡ್ತಿರುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಿತ್ತು, ಅಷ್ಟು ಚೆನ್ನಾಗಿರುತ್ತೆ ಇದರ ಮೊಟ್ಟೆ ಕೋಳಿ ಫ್ರೈ. ಎಷ್ಟು ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.